ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಇವತ್ತಿನ ವಿಡಿಯೋದಲ್ಲಿ ನನಗೆ ಒಬ್ರು ಕ್ವಶನ್ ಕೇಳಿದ್ರಿ, ನೀವು ಸ್ಟೋನ್ ಶೇಲ್ ಬಾಲ್ಚೆನ ಯಾವ ರೀತಿ ಅಟ್ಯಾಚ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನಾನು ಸ್ಟೋನ್ ಶೇಲ್ ಬಾಲ್ಚೆನ್ ಹಾಕೊಳ್ತೀನಿ, ಯಾವ ತರ ಸ್ಕಿಪ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಸೊ ಬನ್ನಿ ಈ ವಿಡಿಯೋನ ತಡ ಮಾಡೋದ್ ಬೇಡ, ಶುರು ಮಾಡೋಣ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಈಗ ನಾವು ಒಂದು ಬಾಲ್ಚೈನ್ ಸ್ಟೋನ್ ಚೈನ್ ಹಾಕೊಳ್ಬೇಕಾದ್ರೆ ಜಾಗ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಡಿಸೈನ್ ಅಲ್ಲಿ ಎಡಿಟ್ ಮಾಡ್ಕೋಬೇಕು, ಡಿಲೀಟ್ ಮಾಡ್ಕೊಳ್ಬೇಕು. ಬಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾವು ಕಂಪ್ಯೂಟರ್ ಫಸ್ಟ್ ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ನಾನು ಪೆನ್ ಡ್ರೈವ್ ಗೆ ಹಾಕೊಳ್ತೀನಿ. ನಾನು ಸಡನ್ ಆಗಿ ಪೆನ್ ಡ್ರೈವ್ ಅಲ್ಲಿ ಹಾಕೊಂಡು ಸಡನ್ ಹಾಕೊಳಕ್ ಹೋಗಲ್ಲ. ನಾನು ಪ್ರತಿ ಒಂದು ಡಿಸೈನ್ ಕೂಡ ಕಂಪ್ಯೂಟರ್ ನೀಟಾಗಿ ಸೆಟ್ ಮಾಡ್ಕೊಂಡು ಸ್ಟೋನ್ ಚೈನ್ ಬಾಲ್ಚೈನ್ಗೆ ಎಲ್ಲಾ ತರ ಜಾಗ ಮಾಡ್ಕೊಂಡು ಎಷ್ಟು ಗ್ಯಾಪ್ ಬೇಕು ಅಂತ ಸೆಂಟಿಮೀಟರ್ ಲೆಕ್ಕ ಹಾಕೊಂಡು ನಾನು ಕಂಪ್ಯೂಟರ್ ಡಿಸೈನ್ ಸೆಟ್ ಮಾಡ್ಕೊಳ್ತೀನಿ. ತುಂಬಾ ಜನಕ್ಕೆ ಅದು ಕಂಪ್ಯೂಟರ್ ಅಲ್ಲಿ ಸೆಟ್ಟಿಂಗ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ಗೊತ್ತೇ ಇರೋದಿಲ್ಲ ಬಿಡಿ. ಅದು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಅದು ಅಷ್ಟು ಸುಲಭನೂ ಅಲ್ಲ ಕಲಿಯೋದು. ಸ್ವಲ್ಪ ಅದು ತುಂಬಾ ಟೈಮ್ ಬೇಕು, ಅದೆಲ್ಲ ಪೇಷನ್ಸ್ ಬೇಕು ಮಾಡ್ಲಿಕ್ಕೆ. ಸೊ ಹಾಗಾಗಿ ನಾನು ಆ ರೀತಿ ಮಾಡ್ಕೊಳ್ತೀನಿ. ಹಾಗಾಗಿ ನನಗೆ ಪ್ರತಿಯೊಂದಕ್ಕೂ ನನಗೇನು ಪ್ರಾಬ್ಲಮ್ ಇಲ್ಲ. ಒಂದ್ಸಲ ಕಂಪ್ಯೂಟರ್ ಸೆಟ್ ಮಾಡ್ಕೊಂಡ್ಬಿಟ್ರೆ ನನ್ಗೆ ಯಾವಾಗ ಬೇಕಾದ್ರೂ ಡಿಸೈನ್ ಹಾಕೊಳ್ಬಹುದು. ನನಗೇನು ಅಲ್ಲಿ ಗ್ಯಾಪ್ ಕೊಟ್ಕೊಂಡು ನನಗೆ ಡಿಸೈನ್ ಬರುತ್ತೆ. ಸೊ ಇವತ್ತು ಒಬ್ರು ಕೇಳಿದಕ್ಕೋಸ್ಕರ ಒಂದು ವಿಡಿಯೋದಲ್ಲಿ ಇವತ್ತು ತೋರಿಸ್ತೇನೆ ಅದನ್ನ ಯಾವ ರೀತಿ ನಾನು ಗ್ಯಾಪ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ವಿಡಿಯೋನ ಮಾಡಿದೀನಿ. ಯಾವ ರೀತಿ ಗ್ಯಾಪ್ ಮಾಡ್ಕೊಳ್ತೀನಿ, ಹಾಗೆ ಯಾವ ರೀತಿಲಿ ಸ್ಟೋನ್ ಚೈನ್ ಹಾಕೊಳ್ತೀನಿ, ಯಾವ ರೀತಿಲಿ ಹೊಲ್ಕೊಳ್ತೀನಿ ನಾನು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಬನ್ನಿ ವಿಡಿಯೋ ನೋಡ್ಕೊಂಡ್ ಬರೋಣ, ಯಾವ ರೀತಿ ನಾನು ಗ್ಯಾಪ್ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಆ ಗ್ಯಾಪ್ ಗೆ ಯಾವ ರೀತಿ ಸ್ಟೋನ್ ಚೈನ್ ಹಾಕೊಂಡೆ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಂಡ್ ಕೊಡ್ತೀನಿ. ನೋಡಿ, ನಾನು ಇಲ್ಲಿ ಬಂದು ಲೈನ್ನ ಹಾಕ್ಕೊಂಡಿದ್ದೀನಿ. ಸೊ ಲೈನ್ ಹಾಕೊಂಡ್ಮೇಲೆ ಇಲ್ಲಿ ಒಳಗಡೆ ನಾವು ಸ್ಟೋನ್ ಚೈನ್ ಬಾಲ್ ಚೈನ್ನ ಹಾಕ್ಕೊಳ್ಬೇಕು. ಸೊ ಇಲ್ಲಿ ನಮಗೆ ಈ ಡಿಸೈನ್ ಇಲ್ಲಿ ಇದೆಯಲ್ಲ ಮಧ್ಯದಲ್ಲಿ, ಸೊ ಈ ಒಂದು ಡಿಸೈನ್ ಒಳಗಡೆ ಬರುತ್ತೆ. ಸೊ ಅದನ್ನು ನಾನು ಸ್ಕಿಪ್ ಮಾಡ್ಕೊತೀನಿ, ಅಂದರೆ ಒಳಗಡೆ ಡಾಟ್ ಬರುತ್ತೆ. ಸೊ ಇದ್ರ ಒಳಗಡೆ ಕೂಡ ಡಾಟ್ ಬರುತ್ತೆ. ಒಬ್ಬರು ನನಗೆ ಮೆಸೇಜ್ ಮಾಡಿದ್ರು, ಯಾವ ರೀತಿ ಸ್ಟೋನ್ ಚೈನ್ ಬಾಲ್ ಚೈನ್ ಅಟ್ಯಾಚ್ ಮಾಡ್ತೀರಾ, ಹೆಂಗೆ ಸ್ಕಿಪ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ನೋಡಿ, ನಾನು ಇವಾಗ ಲೈನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಬೇಕು. ನಾವು ವರ್ಕ್ ಮಾಡ್ಬೇಕಾದ್ರೆ ಸೊ ಎಲ್ಲಿ ಲೈನ್ ಬರುತ್ತೆ ಏನು ಅಂತೆಲ್ಲ ಅಬ್ಸರ್ವ್ ಮಾಡಿಕೊಂಡೇ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಲೈನ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ಮಧ್ಯದಲ್ಲಿ ಇವಾಗ ಬರುತ್ತೆ ಡಿಸೈನು. ಸೊ ಇವಾಗ ಅದನ್ನು ನಾನು ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಒಳಗಡೆ ಬಂದುಬಿಟ್ಟು ಡಿಸೈನ್ ಬರ್ತಾಯಿದೆ. ಸೊ ಇದನ್ನು ನಾನು ಸ್ಕಿಪ್ ಮಾಡ್ಕೊಳ್ತೀನಿ. ಸೊ ನಾನು ಇದನ್ನು ಫಾರ್ವರ್ಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೋಡಿ, ಈಗ ಒಳಗಡೆ ಲೈನ್ ಬರ್ತಾಯಿದೆ. ಇಲ್ಲಿ ಒಳಗಡೆ ಬರ್ತಾ ಇರೋದು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಒಳಗಡೆ ಬರುತ್ತೆ. ಸೊ ನಿಮಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಬೇಕು ಅಂದರೆ ಬೇಡ ಅಂದರೆ ಅಂದರೆ ರನ್ ಮಾಡ್ಕೊಳ್ಳಿ. ನಿಮಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಲಿಕ್ಕೆ ಬೇಕು ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ, ಈ ಒಂದು ಲೈನ್ನ, ಈ ಒಳಗಡೆ ಬರೋ ಲೈನ್ನ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಲೈನ್ ಬರುತ್ತಲ್ಲ, ಇದನ್ನು ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನನಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕು ಅಂತ ಹೇಳಿದರೆ. ಸೊ ಹಾಗಾಗಿ ನಾನು ಸ್ಕಿಪ್ ಮಾಡ್ಕೊಳ್ತೀನಿ, ಫಾರ್ವರ್ಡ್ ಬರೆದ್ಬಿಟ್ಟು ಫುಲ್ಲು ರನ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು ನಾನು ಡಿಸೈನ್ನ ಹಾಕ್ಕೊಳ್ತೀನಿ. ಸೊ ನೋಡಿ, ಇವಾಗ ಇಲ್ಲಿ ಡಿಸೈನ್ ಬರುತ್ತೆ. ಸೊ ನಾನು ಫುಲ್ ರನ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ನಾನು ಈ ಥರ ನೋಡಿ ಮಧ್ಯದಲ್ಲಿ ನಾನು ನಿಮ್ಗೆ ಯಾವಾಗಲೇ ತೋರಿಸಿದ್ನಲ್ವಾ, ಸೊ ಇದೇ ವಿಡಿಯೋಗೆ ನಾನು ಸ್ಕಿಪ್ ಮಾಡಿದ್ದೆ. ಸೊ ರೌಂಡ್ ಒಳಗಡೆ ಬರೋದನ್ನು. ಸೊ ಇವಾಗ ಅದ್ರ ಒಳಗಡೆ ನಾನು ಈ ಥರ ಸ್ಟೋನ್ ಚೈನ್ ಬಾಲ್ ಚೈನ್ನ ಹಣ್ಸ್ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾವು ಯಾವುದೇ ಥರ ಏಕ್ದಮ್ ಹೊಲಿಲಿಕ್ಕೆ ಹೋಗೋದಿಲ್ಲ. ಸೊ ಇದೆಲ್ಲ ಆದಮೇಲೆ ಫಸ್ಟು ಸ್ವಲ್ಪ ಗಮ್ಮಲ್ಲಿ ಸೊ 2 ಲೈನು ಬಾಲ್ ಚೈನು, 1 ಸ್ಟೋನ್ ಚೈನ್ನ ಹಾಕಿಬಿಟ್ಟು ಫಸ್ಟು ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತೀನಿ. ಸೊ ಫೆವಿಕ್ವಿಕ್ ಗಮ್ ಬರುತ್ತಲ್ವ ಮಾಮೂಲಿ ಸ್ಟೋನ್ ಅಂಟಾಕೋದೆ, ಸೊ ಅದರಲ್ಲೇ ಹಾಕಿಬಿಟ್ಟು ಕ್ಲೀನಾಗಿ ನೋಡಿ ಈ ಥರ ನಾನು ಫಸ್ಟು ಗಮ್ ಹಾಕಿ ಅಂಟ್ಕೊಳ್ಳೋದು. ಸೊ ಇದೆಲ್ಲ ಹಂಗೆ ಮತ್ತೆ ನಾನು ಕ್ಲಿಯರಾಗಿ ಹೊಲಿಬೇಕು. ಸೊ ಹೊಲೆದು ಕೂಡ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಈ ಥರ ನಾವು ಫಸ್ಟಿಗೆ ಅಂಟು ಹಾಕೊಂಡ್ಬಿಟ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಅಂಟಿಸ್ಕೊಳ್ತೀನಿ. ಸೊ ಇಷ್ಟೇ, ಏನು ಒಳಗಡೆ ಡಿಸೈನ್ ಬರುತ್ತಲ್ಲ, ನೀವು ಎಲ್ಲಿ ಸ್ಟೋನ್ ಚೈನ್ ಹಾಕ್ಕೊಳ್ಬೇಕು ಅಂತೀರೋ ಅಲ್ಲಿ ಸ್ಕಿಪ್ನ ಮಾಡಿಬಿಡಿ, ಈ ಥರ ಸ್ಟೋನ್ ಚೈನ್ನ ಹಾಕ್ಕೊಳ್ಳಿ. ಸೊ ಇವಾಗ ಬನ್ನಿ ನಾನು ಫಸ್ಟು ಹೊಲಿಯೋದು ಯಾವ ರೀತಿಲಿ ಅಂತೇಳಿ ತೋರಿಸ್ತೀನಿ. ಇನ್ನು ನಾನು ಹೊಲಿಯೋದು ಮಾತ್ರ ಜಿಗ್ಜಾಗ್ ಮಿಷಿನಲ್ಲೇ. ನಾನು ಪ್ರತಿ ಸಲನೂ ಆಲೆ ಸುಮಾರು 6 ವರ್ಷಗಳಿಂದ ನಾನು ಜಿಗ್ಜಾಗ್ ಮಿಷಿನಲ್ಲೇ ಸ್ಟಿಚ್ನ ಮಾಡ್ತೀನಿ. ಸೊ ಸ್ಟೋನ್ ಚೈನ್ ಬಾಲ್ ಚೈನೆಲ್ಲ ಗಮ್ಮನ್ನು ಹಾಕಿ ಅಂಟಿಸ್ಕೊಂಡ್ಮೇಲೆ ಸೊ ಅದ್ರ ಮೇಲೆ ನೋಡಿ ಈ ಥರ ಕ್ಲೀನಾಗಿ ಇಟ್ಕೊಂಡು ಸ್ಟಿಚ್ನ ಮಾಡೋದು. ನಾವು ಅಂಟಿಸ್ಬೇಕಾದ್ರೆ ಕ್ಲೀನಾಗಿ ಅಂಟಿಸ್ಕೊಂಡ್ಬಿಟ್ರೆ ಮಧ್ಯಕ್ಕೆ ನಾವು ಹೊಲಿಬೇಕಾದ್ರೆ ತುಂಬಾ ಈಸಿ ಆಗಿಬಿಡುತ್ತೆ. ಕೆಲವೊಂದು ತೆಳು ಬಟ್ಟೆಗಳು ಬರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಹೊಲಿಲಿಕ್ಕೆ. ತೆಳು ಬಟ್ಟೆಗಳು ಸ್ವಲ್ಪ ಆ ಕಡೆ ಈ ಕಡೆ ಜರುಗ್ತಾ ಇರುತ್ತೆ. ಮತ್ತು ಸ್ಟೋನ ನಾವು ಪಕ್ಕದಲ್ಲೇ ಅಂಟಿಸಿದಾಗ ಸ್ವಲ್ಪ ನೋಡಿಕೊಂಡು ನಾವು ಸ್ಟೋನ್ ಚೈನ್ನ ಹೊಲ್ಕೊಳ್ಬೇಕಾಗುತ್ತೆ. ಸೊ ಸೂಜಿ ಕಟ್ಟಾಗೋ ಇದ್ದೇ ಇರುತ್ತೆ, ಯಾಕಂದರೆ ಅದು ಇದ್ರ ಮೇಲೆ
ಮೇಲೆ ಬೀಳುತ್ತಲ್ಲ ಬಾಲ್ ಚೈನ್, ಸ್ಟೋನ್ ಚೈನ್ ಮೇಲೆ ಬಿದ್ದಾಗ ಕಟ್ಟಾಗಿ ಆಗುತ್ತೆ. ಕ್ಲೀನಾಗಿ ಹೊಲಿದ್ರೆ ಸಾಮಾನ್ಯವಾಗಿ ಕಟ್ಟಾಗಲ್ಲ. ಸೊ ನಾವೆಲ್ಲನೂ ಇವಾಗ 6 ವರ್ಷದಿಂದನೂ ನಾನು ಈ ಥರ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲನೂ ನಾನು ಜಿಗ್ಜಾಗ್ ಮಿಷಿನಲ್ಲೇ ಹೊಲಿತಾ ಇರೋದು. ತುಂಬ ಈಸಿ ಮತ್ತು ನಮಗೂ ಕೈಗೆ ಎಟ್ಕುತ್ತೆ. ಸೊ ಕೆಲವೊಂದು ನೋಡಿಕೊಂಡು ಮಾಡೋದು ತುಂಬ ಬೆಸ್ಟ್. ಸೊ ಇದೇ ಹೊಲಿಲಿಕ್ಕೆ 40,000 ಸ್ಟೋನ್ ಚೈನ್ ಮಿಷಿನ್ ಇದೆ. ಬಟ್ ನಾವು ಯಾವಾಗಿಂದನೂ ಜಿಗ್ಜಾಗ್ ಮಿಷಿನಲ್ಲೇ ಹೊಲಿಯೋದು. ಇನ್ನು ನಾನು ಬಂದ್ಬಿಟ್ಟು ವೈರಲ್ಲಿ ಹೊಲಿಯೋದ್ರಿಂದ ಅಷ್ಟು ಕಾಣಲ್ಲ. ಸೊ ಥ್ರೆಡ್ಡಲ್ಲಿ ಹೊಲಿಯೋದ್ರಿಂದ ಸ್ವಲ್ಪ ಕಾಣಿಸುತ್ತೆ. ಸ್ಟೋನ್ ಚೈನ್ ಬಾಲ್ ಚೈನು ನಾನು ವೈರಲ್ಲಿ ಹೊಲಿಯೋದ್ರಿಂದ ಅಷ್ಟು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ನೋಡಿ, ಹಿಂದೆ ಕಾಣಿಸ್ತಾ ಇದೆ ಹೊಲಿದಿರೋದು. ಸೊ ವೈರಲ್ಲಿ ಹೊಲಿಯೋದ್ರಿಂದ ಸ್ಟೋನ್ ಚೈನ್ ಬಾಲ್ ಚೈನ್ ಎದ್ದು ಕಾಣಿಸುತ್ತೆ. ಥ್ರೆಡ್ಡಲ್ಲಿ ಹೊಲಿಯೋದ್ರಿಂದ ನಿಮಗೆ ಥ್ರೆಡ್ಡಲ್ಲೇ ಜಾಸ್ತಿ ಕಾಣಿಸ್ತಾ ಇರುತ್ತೆ, ಸ್ಟೋನ್ ಚೈನ್ ಬಾಲ್ ಚೈನ್ ಕಾಣಿಸೋದಿಲ್ಲ. ಇನ್ನು ವಿಡಿಯೋನ ನೋಡಿದ್ರೆ ಅಲ್ವಾ, ಸೊ ನನಗೊಬ್ರು ಕಮೆಂಟ್ ಮಾಡಿದ್ರು ಯಾವ ರೀತಿಲಿ ನೀವು ಸ್ಟೋನ್ ಚೈನ್ಗೆ ಗ್ಯಾಪ್ ಮಾಡ್ಕೊಳ್ತೀರಾ, ಹಾಗೆ ಸ್ಟೋನ್ ಚೈನ್ ಯಾವ ರೀತಿಲಿ ಹಾಕೊಡ್ತೀರಾ, ಅಟ್ಯಾಚ್ ಮಾಡ್ತೀರಾ ನನಗೆ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ವಿಡಿಯೋ ನೋಡಿದ್ರಲ್ವಾ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸೊ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಈ ತರ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳೋದು. ಸೊ ಫಸ್ಟ್ ಟೈಮ್ ಕಲಿಯೋರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ನೀವು ಮಾಡ್ತಾ ಮಾಡ್ತಾ ಖಂಡಿತವಾಗ್ಲೂ ಆರಾಮಾಗಿ ಕಲ್ತ್ಕೊಂಡ್ಬಿಡ್ಬೋದು. ಸೊ ನಾವೆಲ್ಲ ಫಸ್ಟ್ ಟೈಮ್ ಕಲಿಬೇಕಾದ್ರೆ ಇವೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದೀವಿ. ಸೊ ಮಾಡ್ತಾ 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 ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಆಗಿ ತುಂಬಾ ಈಸಿಯಾಗಿನೇ ಕಲ್ತ್ಕೊಂಡಿರೋದು. ಸೊ 6 ವರ್ಷ ನಾವು ಸರ್ವಿಸ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಪ್ರತಿಯೊಂದನ್ನು ತುಂಬಾ ಈಸಿಯಾಗಿ ಮಾಡ್ಬಿಡ್ತೀನಿ. ಯಾವುದೇ ತರ ರಿಸ್ಕ್ ಮಾಡ್ಕೊಳಕ್ ಹೋಗಲ್ಲ. ಮತ್ತೆ ಕೆಲವೊಂದು ತುಂಬಾ ರಿಸ್ಕ್ ಮಾಡ್ಕೊಳಕ್ಕೆ ನಾವು ಮಾಡ್ಕೊಳಕ್ ಹೋಗಲ್ಲ. ಎಷ್ಟು ಈಸಿ ಆಗುತ್ತೋ ಅದನ್ನ ಅಷ್ಟು ಈಸಿಯಾಗಿ ಮೆಥಡ್ ಅನ್ನೇ ನಾವು ಯೋಚನೆ ಮಾಡ್ತೀವಿ, ಎಷ್ಟು ಈಸಿ ಆಗ್ಬೋದು ಅಂತ. ಇವಾಗ ಸ್ಟೋನ್ ಚೈನ್ ಹೊಲಿಲಿಕ್ಕೆ ಎಷ್ಟು 40,000 ಮಿಷಿನ್ ಇದೆ. ಸೊ ಅದ್ರ ಬದಲು ಈ ತರ ಜಿಗ್ಜಾಗ್ ಮಿಷಿನ್ ತಗೊಂಡು ಆರಾಮಾಗಿ ಹೊಲ್ಕೊಳ್ಬೋದಲ್ಲ. ಸೇಮ್ ಅದ್ರೂ ಅದೇ ಸ್ಟಿಚ್ ಬರುತ್ತೆ, ಇದ್ರಲ್ಲಿ ಇದೇ ಸೇಮ್ ಸ್ಟಿಚ್ ಬರುತ್ತೆ. ಸೊ ಅದಕ್ಕೆ ಅಷ್ಟೊಂದು ಬಂಡವಾಳ ಹಾಕೋಬೇಕು. ಸೊ ಈ ತರ ಕೆಲವೊಂದೆಲ್ಲ ನೋಡ್ಕೊಂಡು ನಮ್ಗೆ ಅನುಕೂಲವಾಗೋ ತರ, ನಮ್ಗೆ ಬಜೆಟ್ ಫ್ರೆಂಡ್ಲಿ ಆಗಿರೋ ತರ ಸ್ವಲ್ಪ ಐಟಮ್ಸ್ ನ ತಗೊಳ್ಳೋದು ತುಂಬಾನೇ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಸ್ಟೋನ್ ಚೈನ್ ಒಳಗೆ ಜಿಗ್ಜಾಗ್ ಮಿಷಿನ್ ಬೆಸ್ಟ್. ನಾನಂತೂ ಇವತ್ತವರೆಗೂ ಅದರಲ್ಲೇ ಹೊಲಿತಾ ಇರೋದು. ತುಂಬಾ ಈಸಿಯಾಗಿ ಅಟ್ಯಾಚ್ ನ ಮಾಡ್ಕೊಳ್ಬಹುದು. ಸೊ ಗಮ್ಮ ಕಾಣಿಸ್ಕೊಂಡ್ರೆ ಫಿನಿಶಿಂಗ್ ಕ್ಲೀನ್ ಆಗಿ ಬರುತ್ತೆ. ಸೊ ನಿಮ್ಗೆ ನೋಡೋದಲ್ವಾ, ಸೊ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ನ ಮಾಡಿ. ಸೊ ನಿಮ್ಗೆ ಏನಾದ್ರು ಜಿಗ್ಜಾಗ್ ಮಿಷಿನ್ ಬೇಕು ಅಂತ ಅಂದ್ರೆ ಸೊ ನಾನು ಲಿಂಕ್ ಅನ್ನ ಕೊಟ್ಟಿದ್ದೀನಿ, ನಂದು ಚಾನಲ್ ಲಿಂಕ್. ಸೊ ನಂದು ಇನ್ನೊಂದು ಚಾನಲ್ ಇದೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಮಿಷಿನ್ ಗಳ ಬಗ್ಗೆ ನಾನು ಪ್ರತಿ ಸಲ ಮಾಹಿತಿನ ಕೊಡ್ತಾ ಇರ್ತೀನಿ. ಸೊ ಹಾಗೆ ಕೊಲಾಬ್ ಕೂಡ ಮಾಡಿರ್ತೀನಿ. ಸೊ ನನ್ನ ಚಾನಲ್ ನ ವಿಸಿಟ್ ಮಾಡಿ ಒಂದ್ಸಲ. ನಿಮ್ಗೆ ಏನಾದ್ರು ಜಿಗ್ಜಾಗ್ ಮಿಷಿನ್ ಬೇಕು ಅಂದ್ರೆ ಪ್ರತಿಯೊಂದು ಮಿಷಿನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನಾನು ಅದರಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಮಾಡಿದೀನಿ. ಸೊ ಎರಡಲ್ಲೂ ಹೇಳೋದಕ್ಕಾಗಲ್ಲ. ಸೊ ನನ್ನ ಇನ್ನೊಂದು ಚಾನಲ್ ಇದೆ. ಸೊ ಅದರಲ್ಲಿ ಬಂದ್ಬಿಟ್ಟು ಲಕ್ಷ್ಮೀ ಫ್ಯಾಷನ್ ಟೆಕ್, ಅದರಲ್ಲಿ ಬಂದ್ಬಿಟ್ಟು ಮಿಷಿನ್ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ. ಸೊ ಇದರಲ್ಲಿ ಬಂದ್ಬಿಟ್ಟು ಎಂಬ್ರಾಯ್ಡಿಂಗ್ ಬಗ್ಗೆ ಮಾಹಿತಿನ ಕೊಡ್ತೀನಿ. ನಿಮ್ಗೆ ಏನಾದ್ರು ಜಿಗ್ಜಾಗ್ ಮಿಷಿನ್ ಬೇಕು ಅಥವಾ ನಿಮ್ಗೆ ಏನಾದ್ರು ಬೇರೆ ಮಿಷಿನ್ ಅಂದ್ರೆ ಜುಕ್ಕಿ ಯಾವ್ದಾದ್ರು ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಟ್ಟಿದ್ದೀನಿ. ಸೊ ನನ್ನ ಆ ಒಂದು ಚಾನಲ್ ಕೂಡ ವಿಸಿಟ್ ಮಾಡಿ, ಹಾಗೆ ನೋಡಿ. ಸೊ ನಿಮ್ಗೆ ಏನೋ ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ತುಂಬಾ ಯೂಸ್ಫುಲ್ ಆಯ್ತು ಅಂತ ಕೂಡ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.